ನಾನತ್ವವನು ಬಿಡಿಸನ್ನ ಭಸ್ಮವ ನಮಗೆ ನೀಡನ್ನ ಮಹಿಮಾ ಪುರುಷನು ನೀನನ್ನ ವಚನದ ಅಮೃತ ಉಣಿಸನ್ನ ಜಯ ಗುರುದೇವ ಬಸವಣ್ಣ ಬಾಗೇವಾಡಿಯ ನಮ್ಮಣ್ಣ ದಾಸೋಹ ಮೂರ್ತಿಯೇ ಬಸವಣ್ಣ ಧರ್ಮದ ದಾರಿಗೆ ನಡೆಸನ್ನ ಶರಣರ ಬಳಗಕ್ಕೆ ಹಿರಿಯನ್ನ ಶರಣು ಶರಣು ಶ್ರೀ ಬಸವಣ್ಣ ಜಯ ಗುರುದೇವ ಬಸವಣ್ಣ. ಒಮ್ಮೆರ ಇನ್ನೂ ತನಕ ಜಗತ್ತಿನೊಳಗ ಕೋರ್ಟದೊಳಗ ನನಗೆ ಜ್ಞಾನ ಬೇಕಾಗ್ಯದ, ಎಲ್ಲೆಲ್ಲಿ ಜ್ಞಾನಿಗಳದಾರ ಅವ್ರ ಹತ್ರ ಹೋಗಿ ನಾ ಪಡಿಬೇಕಂತ ಮಾಡೀನಿ ಅಂತ ಜ್ಞಾನದ ಸಲುವಾಗಿ ದೇವರನ್ನು ಕಾಣೋ ಸಲುವಾಗಿ ಒಮ್ಮೆರ ಜಗಳ ಮಾಡಿ ಕೋರ್ಟಿಗೆ ಕೇಸ್ ಹಾಕಿವಿನ. ಬರೀ ಹೊಲ ಮನಿ ಮಡದಿ ಮಕ್ಕಳು ಅಧಿಕಾರ ಅಂತಸ್ತು ಬರೀ ಇದಕ್ಕಾಗಿನ ಹೊಡೆದಾಟ ಬಡದಾಟ. ಯಾರಿಗೆ ಸುಖ ಕೊಟ್ಟದ ಹೇಳಿದೆಲ್ಲ? ಯಾರಿಗೂ ಕೊಟ್ಟಿಲ್ಲ. ಕೊಟ್ಟಿಲ್ಲ ಅನ್ನೋದು ಗೊತ್ತಿದ್ರೂ ಅದನ್ನು ಯಾರೂ ಬಿಟ್ಟಿಲ್ಲ. ಎಷ್ಟು ವಿಚಿತ್ರದ ಭೂಮಿ ಸೀಮೆಗಾಗಿ ಹೊಡೆದಾಟ, ಮನೆ ಮಠಗಳಿಗಾಗಿ ಹೊಡೆದಾಟ, ಒಂದು ಎರಡು ಬೆಳಗಾಯಿತು ಅಂದ್ರೆ ಹೊಡೆದಾಟ ಬಡದಾಟ ಹೋರಾಟ. ಬರೀ ಇದಕ್ಕಾಗಿನ ಬಂದಿವೇನು 100 ವರ್ಷಗಳ ಕಾಲ. ನೋಡು ಮನುಷ್ಯನೇ, 84 ಲಕ್ಷ ಜೀವಿ ರಾಶಿಗಳಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಜೀವಿ ನೀನು ಮನುಷ್ಯ. ಮತ್ತೆ ಬರ್ತಿ ಅಂತೇನಿಲ್ಲ ಜಗತ್ತಿಗೆ. ಯಾರು ಕಂಡಾರ? ಮೊದಲು ಹೋದವರು ಬಂದಾರಂತೇನಿಲ್ಲ. ಒಬ್ಬರ ಹೋಗಿ ಬಂದಿದ್ರು ಹೇಳ್ತಿದ್ರು ಅವರು. ಹೇಳಿ ಬಂದಿದ್ರು ನಾವು ಹೋಗ್ತೀವಿ ಮತ್ತೆ ಬರ್ತೀವಿ ಅನ್ನಕ್ಕೆ ಬರ್ತಿತ್ತು. ಮರಳಿ ಹುಟ್ಟಿ ಬರಾಕ ಹುಲ್ಲು ಜಲ ಮಲ್ಲಿದು ಒಂದು ಸರತಿ ಬಂದಿರ್ತದ. ನೀ ಏನು ಮಾಡಬೇಕು ಅದನ್ನ ಮಾಡಬೇಕು, ಮಾಡಬಾರ್ದನ್ನು ಮಾಡಕ್ಕೆ ಹೋಗಬೇಡ. ಏನು ಗಳಿಸ್ಬೇಕು ಅದನ್ನು ಗಳಿಸು, ಗಳಿಸಬಾರ್ದನ್ನು ಗಳಿಸಾಕ ಹೋಗಬೇಡ. ಜ್ಞಾನ ಸಂಪತ್ತು ಎಲ್ಲರಿಗೂ ಸುಖ ಕೊಡ್ತದ, ಶಾಂತಿ ಕೊಡ್ತದ, ನೆಮ್ಮದಿ ಕೊಡ್ತದ. ಆದ್ರೆ ಬಾಹ್ಯ ಸಿರಿ ಸಂಪತ್ತು ಇನ್ನೂ ತನಕ ಯಾರಿಗೂ ನೆಮ್ಮದಿ ಕೊಟ್ಟಿಲ್ಲ, ಯಾರನ್ನೂ ಸುರಕ್ಷಿತವಾಗಿ ಇಟ್ಟಿಲ್ಲ. ಆದ್ದರಿಂದ ಅಂತಹ ಸಂಪತ್ತಿನ ಬೆನ್ನು ಹತ್ತಿ ಹೋಗಕ್ಕೆ ಹೋಗಬೇಡ. ಒಂದಿಷ್ಟು ಬದುಕು ಭವ್ಯ ಆಗಿರಬೇಕು, ಜೀವನ ಪಾವನ ಆಗಿರಬೇಕು. ಅಂತಹ ಆತ್ಮಜ್ಞಾನವನ್ನು, ಪರಮ ಸತ್ಯದ ಜ್ಞಾನವನ್ನು ನೀ ಸಂಗ್ರಹ ಮಾಡಿ ಸಿರಿವಂತನಾಗಿ ಬದುಕೋದನ್ನು ಕಲಿ. ಅಲ್ಲಮ ಪ್ರಭುದೇವ್ರು ಹೇಳುವುದಿಲ್ಲ ವಚನದೊಳಗೆ ಎಷ್ಟು ಚಂದ ಹೇಳ್ತಾರವರು. ದ ಲ್ಯಾಂಡ್ ಈಸ್ ನಾಟ್ ಯುವರ್ಸ್, ದ ಗೋಲ್ಡ್ ಈಸ್ ನಾಟ್ ಯುವರ್ಸ್, ದ ಮಿಸ್ಟ್ರೆಸ್ ಈಸ್ ನಾಟ್ ಯುವರ್ಸ್, ಆಲ್ ದಟ್ ಈಸ್ ದ ಆರ್ಡರ್ ಆಫ್ ದಿ ವರ್ಲ್ಡ್. ಎಷ್ಟು ಚಲೋ ಮಾತು ಹೇಳ್ತಾರ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಇವು ಜಗಕ್ಕಿಕ್ಕಿದ ವಿಧಿ ನೋಡ, ನಿನ್ನೊಡವೆ ಎಂಬುದು ಜ್ಞಾನ ರತ್ನ. ಅಂತಪ್ಪ ದಿವ್ಯ ರತ್ನವ ಅಲಂಕರಿಸಿದೆಯಾದಡೆ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಾರೂ ಇಲ್ಲ ಕೇಳ ಎಲೆ ಮನವೇ. ಏನು ಅದ್ಭುತವಾದ ವಚನ ಹೇಳ್ತಾರವರು. ಭೂಮಿ ನಿನ್ನದಲ್ಲ. ಬರುವಾಗ ಯಾರೇ ಭೂಮಿ ತಗೊಂಡು ಬಂದಾರ ಏನು ಜಗತ್ತಿನೊಳಗೆ? ಯಾರೂ ತಂದಿಲ್ಲ. ಮತ್ತು ತಂದಿಲ್ಲ ಅನ್ನೋದು ಗೊತ್ತಿದ್ರೂ ಸಹಿತ
ಎಷ್ಟು ಭೂಮಿ ಮ್ಯಾಲ ವ್ಯಾಮೋಹವನ್ನು ತಾಳ್ತೇವೆ, ಎಷ್ಟು ಭೂಮಿ ಸೀಮೆಗಾಗಿ ಹೋರಾಟ ಮಾಡುತ್ತೇವೆ. ಹೌದಲ್ಲ? ಈ ಭೂಮಿ ಯಾರು ತಂದಿಲ್ಲ. ತಂದಿಲ್ಲ ಅಂದ ಬಳಿಕ ಒಯ್ಯಾಕನೂ ಬರುವುದಿಲ್ಲ, ಯಾರೂ ಒಯ್ದಿಲ್ಲ. ತಂದವ್ರೂ ಇಲ್ಲ, ತಗೊಂಡು ಹೋದವ್ರೂ ಇಲ್ಲ. ಮಧ್ಯದೊಳಗೆ ಏನು ಮಾಡ್ತೀವಿ? ನಂದು ನಂದಂತ ಹೋರಾಟ ಮಾಡ್ತೀವಿ. ಆದ್ದರಿಂದ ಮನುಷ್ಯನೇ, ಭೂಮಿ ಭಗವಂತ ಕೊಟ್ಟಾನ. ಒಂದಿಷ್ಟು ಕೂಡು, ಏಳು, ಮಲಗು, ಬಿತ್ತು, ಬೆಳಿ, ಏನೆಲ್ಲ ಕಾರ್ಯಗಳನ್ನು ಮಾಡು ಅಂತ ಒಂದಿಷ್ಟು ಭೂಮಿ ಕೊಟ್ಟಾನ. ಬಳಸಬೇಕು. ಬಳಸಿ ಸಂತೋಷಪಟ್ಟು ಹೋಗೋ ಕಾಲ ಬಂದಾಗ ಸಂತೋಷವಾಗಿ ಹೋಗಿ ಬಿಡಬೇಕು. ಆದರೆ ನಂದಂತ ಕಲಹ ಕದನ ಮಾಡಾಕ ಹೋಗಬಾರದು. ಎಷ್ಟು ಜನ ಮಾಡೋದಿಲ್ಲ ಭೂಮಿ ಸಲುವಾಗಿ ಹೊಡೆದಾಟ. ಇಬ್ಬರು ಅಣ್ಣ ತಮ್ಮಂದಿರಿದ್ರು. ಅವನಿಗೊಂದು 5 ಎಕರೆ, ಇವನಿಗೊಂದು 5 ಎಕರೆ. ಅವರ ತಂದೆ 10 ಎಕರೆ ಜಮೀನು ಗಳಿಸಿದ್ದ. ಇಬ್ಬರಿಗೂ 5-5 ಎಕರೆ ಹಂಚಿ ಕೊಟ್ಟ. ಮುಂದೆ ವಯಸ್ಸಾಯಿತು, ಪ್ರಾಣ ಬಿಟ್ಟ. ಇಬ್ಬರು ಬಿತ್ತಿ ಬೆಳೀತಿದ್ರು. 1 ವರ್ಷ ಅಣ್ಣನ ಹೊಲದಾಗ ತಮ್ಮ 1-2 ತಿರುವ ಹೆಚ್ಚು ಬಿತ್ತಿದ್ದ. ಆವಾಗ ಅಣ್ಣಿವ ದೊಡ್ಡ ಗುಣ ತಗೋಬೇಕಾಗಿತ್ತು, ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು. ಆವಾಗ ತಮ್ಮನಿಗೆ ಹೋಗಿ ಕೇಳಿದ, ಅಲ್ಲೋ ನಿನ್ನ ಹೊಲದಾಗ ನೀ ಬಿತ್ತಬೇಕಪ್ಪ, ನನ್ನ ಹದ್ದಿನೊಳಗೆ, ನನ್ನ ಜಮೀನದೊಳಗೆ, ನನ್ನ ಹೊಲದಾಗ ನೀ ಯಾಕೆ 2 ತಿರುವು ಹೆಚ್ಚು ಬಿತ್ತಿದೆ ಅಂತ ಅಣ್ಣ ಕೇಳಿದ. ಆವಾಗ ತಮ್ಮಂದ, ಗೊತ್ತಾಗಲಾರ್ದಕ್ಕೆ ಬಿತ್ತೀನಿ, ಮುಂದಿನ ವರ್ಷ ಮತ್ತೆ ನನ್ನ ಹೊಲದಾಗ ನಾನು ಬಿತ್ಕೋತೀನಿ, ಇದು 1 ವರ್ಷ ಆಗ್ಯದಂತ ಎಷ್ಟು ಹೇಳಿದ. ಆದ್ರೆ ಅಣ್ಣ ಕೇಳಲಿಲ್ಲ. ಜಗಳಕ್ಕೆ ನಿಂತ, ಇವನು ಜಗಳಕ್ಕೆ ನಿಂತ. ಇಬ್ಬರದು ಹೆಚ್ಚ ಕಡಿಮೆ ಅಂತ ಜಗಳ ಶುರುವಾಯಿತು. ಅದು ಊರು ತುಂಬ ಸುದ್ದಿ ಆಯಿತು. ಇವರಿಬ್ಬರು ಹೊಲದ ಸಲುವಾಗಿ ಹೊಡೆದಾಡಕತ್ತಾರಂತ. ಆವಾಗ ಊರು ಹಿರಿಯರು ಕೂಡಿದ್ರು. ಮತ್ತೆ ಮರಳಿ ಆ ಹೊಲನ ಅಳಿಸಿ ಕಲ್ಲು ಹಾಕಿ ಕೊಡಬೇಕಂತ ಹಿರಿಯರು ಇವರಿಬ್ಬರನ್ನ ಕರ್ಕೊಂಡು ಹೊಲಕ್ಕೆ ಬಂದರು. ಊರು ಜನ ಎಲ್ಲ ಹೊಲ ಅಳಿತಿದ್ರು. ಇವರೆಲ್ಲರೂ ಅಳಿಯುವಾಗ ಹೊಲ ನಗಾಕತ್ತಿತ್ತು. ಅಳಿಯೋದು ನೋಡಿ ನಗುತ್ತಿತ್ತದು ಹೊಲ. ಇವರು ಕೇಳಿದರು, ನಮ್ಮನ್ನು ನೋಡಿ ಯಾಕೆ ನಗತಿದಿ ಅಂದರು. ನಗಲಾರ್ದ ಅಳಬೇಕೇನಂತದು ಹೊಲ. ನೀವು ಮಾಡೋದು ನೋಡಿ ಅಳಬೇಕೇನು ನಗಲಾರ್ದ? ಹೌದು, ನಗುದು ನಗತಿ, ಎದ್ರ ಸಲುವಾಗಿ ನಗತಿ ಅಂತ ಕೇಳಿದರು ಹೊಲಕ್ಕೆ. ಅದು ಭೂಮಿ ಅಂತೂ ನೀವೇನು ಅಳೆಯಾಕೆ ಬಂದಿರಲ್ಲ, ಇದಕ್ಕಿಂತ ಮೊದಲು ಅಳದಿರಿ, ನನ್ನ ಅಳತಿ ಸಿಕ್ಕಿಲ್ಲ. ನಿಮಗಟ್ಟ ಅಲ್ಲ, ನಿಮಗಿಂತ ಪೂರ್ವದೊಳಗೆ ಲಕ್ಷ ಜನ ಬಂದು ಅಳತಿ ಮಾಡ್ಯಾರ, ಒಬ್ಬರಿಗೂ ನನ್ನ ಅಳತಿ ಸಿಕ್ಕಿಲ್ಲ, ನಿಮಗೂ ಸಿಗುವುದಿಲ್ಲ. ಒಂದು ತಿಳ್ಕೊಳ್ಳಿ, ನಾನಿರೋದು ಬಿತ್ತಿ ಬೆಳೆಯಾಕದೀನಿ ಹೊರತು ಅಳೆಯಾಕಿಲ್ಲ. ನಿಮ್ಮಂಗ ಅಳಿಬೇಕಂತ ಬಂದವರು ನನ್ನೊಳಗೆ ಅಳುದು ಹೋಗ್ಯಾರ ಹೊರತು ಯಾರೂ ಉಳ್ದಿಲ್ಲ ಜಗತ್ನಾಗಂತ ಭೂಮಿ ಹೇಳಾಕತ್ಯದ. ಇವ ಮನುಷ್ಯರ ಮಾತ ಕೇಳೋದಿಲ್ಲ, ಭೂಮಿ ಮಾತು ಕೇಳ್ತಾನ. ಅದು ಭೂಮಿ ಹೇಳಾಕತ್ಯದ, ಇವನಿಗೆ ಕೇಳಿಸ್ತಾ ಇಲ್ಲ. ತಗೊಂಡೇನು ಮಾಡೋದು? ನಾನಿರೋದು ಬಿತ್ತಿ ಬೆಳೆಯಾಕ, ಬರೀ ಅಳತೆ ಮಾಡಾಕಿಲ್ಲೋ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ. ಬೆಳ್ಳಿ ಬಂಗಾರ ಬರುವಾಗ ತಗೊಂಡು ಬಂದೀವಿ, ತಾಯಿ ಗರ್ಭದಿಂದ ಬರುವಾಗ ನಕ್ಲೆಸ್ ಹಾಕ್ಕೊಂಡು ಬಂದೀವನು, ಕೊರಳಾಗ ಕೈಯಾಗ ಬಂಗಾರದ ಬಳಿ ಇಟ್ಕೊಂಡ ಬಂದೀವೇನು? ಯಾವ ತಾಯಿ ಜನ್ಮ ಕೊಟ್ಟಿರ್ತಾಳ ಅದ ತಾಯಿ ಕೂಡ ಎಷ್ಟು ಜನ ಬಂಗಾರದ ಸಲುವಾಗಿ ಜಗಳ ಮಾಡಿಲ್ಲ, ಎಷ್ಟು ಜನ ತಾಯಿನ ನೋಡಲಾರ್ದಂಗಿಲ್ಲ. ಈ ಕಡೆ ಮಗಳೂ ನೋಡೋದಿಲ್ಲ, ಈ ಕಡೆ ಮಗಳೂ ನೋಡೋದಿಲ್ಲ. ಗಂಡ್ಮಕ್ಳು ನೋಡೋದಿಲ್ಲ, ಆ ಮಾತು ಬೇರೆ.
ಇದು ನಿಮ್ಮದ ಕತೆ ಇದು ಅಂದ್ರೆ ಅವ್ರಿಗೆ ಯಾಕೆ ಹೆಚ್ಚು ಕೊಟ್ಟು ನನಗೆ ಯಾಕೆ ಕಡಿಮೆ ಕೊಟ್ಟು? ಎದ್ರದ್ದು ಇದು ಬಂಗಾರದ ಕತೆ ಇದು. ಬಂಗಾರ ಮುಖ್ಯ ಅಲ್ಲ, ಎಷ್ಟು ಬಂಗಾರ ಗಳಿಸ್ಕೊಂಡು ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಬದುಕೇ ಬಂಗಾರ ಆಗಬೇಕು. ಹಂಗೆ ಒಂದಿಷ್ಟು ಬದುಕಬೇಕು, ಹಂಗೆ ಬದುಕೋದು. ಬದುಕು ಬಂಗಾರ ಆಗಬೇಕು ಹೊರತು ಬರೀ ಬಂಗಾರಕ್ಕಾಗಿ ಬದುಕೋದಲ್ಲ. ಆದ್ದರಿಂದ ಹೇಮ ನಿನ್ನದಲ್ಲ, ಇದನ್ನು ಯಾರೂ ತಂದಿಲ್ಲ, ಕಾಮಿತ ನಿನ್ನದಲ್ಲ. ಇಲ್ಲಿ ಕಾಣೋದೆಲ್ಲ ಇದು ಭಗವಂತಂದು, ದೇವ ಕೊಟ್ಟಿರುವ ದಿವ್ಯ ಕಾಣಿಕೆ ಇದು. ಅದನ್ನು ನೋಡು, ಮುಟ್ಟು, ಬಳಸು, ಸಂತೋಷ ಪಡು, ಆನಂದ ಪಡು. ಆದರೆ ನಂದಂತ ಭಾಳ ಕಲಹ, ಕದನ, ಕೋಪ, ತಾಪ ಮಾಡಿಕೊಂಡು ಬದುಕಾಕ ಹೋಗಬೇಡ. ಅವಾಗ ಅವ್ರಂತಾರ ಅಲ್ಲಮರು, ನಿಂದನ್ನೋದು ಯಾವುದದ? ಒಂದದ, ಯಾವುದು? ನಿನ್ನೊಡವೆ ಎಂಬುದು ಜ್ಞಾನರತ್ನ. ರತ್ನ ಅಂದ್ರೇನು? ಸಂಪತ್ತ. ನಿಂದನ್ನೋದು ಒಂದದ, ಇಲ್ಲಂತಲ್ಲ. ಯಾವುದು? ಜ್ಞಾನರತ್ನ. ಯಾವುದು ಜ್ಞಾನ? ಅಭೇದ ದರ್ಶನಂ ಜ್ಞಾನಂ. ಜ್ಞಾನಕ್ಕೊಂದು ಡೆಫಿನಿಷನ್ ಕೊಟ್ಟಾರ, ಅಭೇದ ದರ್ಶನಂ ಜ್ಞಾನಂ. ಭೇದ ಅಂದ್ರ ಎರಡ, ಅಭೇದ ಅಂದ್ರ ಒಂದೇ. ಒಳಗಿರ್ತಕ್ಕಂಥ ಆತ್ಮವಸ್ತು ನಿಮ್ಮದೊಂದು ಬ್ಯಾರೆ, ನಮ್ಮದೊಂದು ಬ್ಯಾರೆ ಅದ. ಏನು ಆತ್ಮ ಇರದ ಒಂದು ಆತ್ಮ ಇಲ್ಲ. ನಾವು ಸ್ತ್ರೀಯರದೀವಿ, ಸ್ತ್ರೀಯರ ಆತ್ಮ ಬ್ಯಾರೆ, ಪುರುಷರ ಆತ್ಮ ಬ್ಯಾರೆ, ಶ್ರೀವಂತನ ಆತ್ಮ ಬ್ಯಾರೆ, ಬಡವನ ಆತ್ಮ ಬ್ಯಾರೆ, ತಿಕೋಟದವ್ರದ್ದು ಒಂದು ಆತ್ಮ ಬ್ಯಾರೆ, ತಿರುಪತಿಯವ್ರದ್ದೊಂದು ಬ್ಯಾರೆ ಅಂತದ. ಏನು ಇರದ ಒಂದು ಆತ್ಮ. ಅದನ್ನು ಒಂದಿಷ್ಟು ನೋಡು. ಎಲ್ಲರೊಳಗಿರ್ತಕ್ಕಂಥ ಪರಮ ಸತ್ಯದ ವಸ್ತು ಒಂದೇ ಅದ. ನಾವೆಲ್ಲರೂ ಒಂದೇ ಅನ್ನುವಂಥ ಭಾವ ಇತ್ತು ಜ್ಞಾನ. ಅವರು ಬೇರೆ, ಇವರು ಬೇರೆ. ಅವರು ಆ ಧರ್ಮದವರು, ಇವರು ಈ ಧರ್ಮದವರು, ನಾವು ಇಂಥ ಧರ್ಮದವರು. ಇದು ಏನದಲ್ಲ, ಇದು ಇತ್ತಂದ್ರೆ ಜ್ಞಾನ ಅಲ್ಲದು. ನಾವೆಲ್ಲರೂ ಒಂದೇ, ಎಲ್ಲರೊಳಗಿರ್ತಕ್ಕಂಥ ವಸ್ತು ಒಂದೇ. ಬೆಲ್ಲ ಒಂದ ವಸ್ತು ಅದ. ಅದನ್ನು ಒಂದಿಷ್ಟು ಗೋಧಿ ರವೆದೊಳಗೆ ಕೂಡಿಸಿದ್ರೆ ಸಜ್ಜಕ್ಕಾಗತ್ತೆ. ಅದನ್ನು ಒಂದಿಷ್ಟು ಕಡ್ಲಿ ಬ್ಯಾಳಿಯೊಳಗೆ ಹಾಕಿ ರುಬ್ಬಿದ್ರೆ ಹೋಳಿಗೆ ಆಗತ್ತೆ. ಒಂದಿಷ್ಟು ಕರಿಗಡಬಾಗತ್ತೆ. ಹೆಸರು ಬೇರೆ, ಎಲ್ಲದ್ರೊಳಗಿರುವುದು ಏನೋ ಹೋಳಿಗೆಯಾಗಿರೋ ಬೆಲ್ಲ ಬೇರೆ, ಸಜ್ಜಕದಾಗಿರೋ ಬೆಲ್ಲ ಬೇರೆ. ಹಿಂಗೇನಾರ ಬೆಲ್ಲ ಬೇರೆ ಬೇರೆ ಅದಾವ ನಿಮ್ಮವು? ಇರೋದು ಒಂದ ಬೆಲ್ಲ. ಆದ್ರೆ ಸ್ಥಾನಮಾನದಿಂದ, ಕಾರ್ಯದ ದೃಷ್ಟಿಯಿಂದ ಭಿನ್ನ ಭಿನ್ನ ಆಗಿರಬಹುದು. ನೀವು ಕೋಟಿ ಸಂಪತ್ತು ಗಳಿಸಿದ್ರೆ ಕೋಟ್ಯಾಧೀಶರಂತಾರ, ಲಕ್ಷ ಗಳಿಸಿದವ್ರಿಗೆ ಲಕ್ಷಾಧೀಶರಂತಾರ, ಅಬ್ಜ ಗಳಿಸಿದ್ರೆ ಅಬ್ಜಾಧೀಶರಂತಾರ. ಹಣದ ಮೇಲೆ ನಿಮ್ಮನ್ನು ಅಳಿತಾರ ಹೊರತು ಒಳಗಿರ್ತಕ್ಕಂಥ ವಸ್ತು ಮಾತ್ರ ಒಂದೇ ಐತಿ. ಅವರು ಕೋಟಿ ಗಳಿಸ್ಯಾರ, ಕೋಟ್ಯಾತ್ಮರು. ಇವರು ಲಕ್ಷ ಗಳಿಸ್ಯಾರ, ಲಕ್ಷಾತ್ಮರು. ಹಿಂಗೆಲ್ಲರ ಅನ್ನಕ್ಕೆ ಬರ್ತದೇನು? ಇರೋದ ಒಂದು ವಸ್ತು. ಒಂದಂತ ತಿಳ್ಕೊಳ್ಳೋದೇ ಜ್ಞಾನ, ಎರಡಂತ ತಿಳ್ಕೊಂಡ್ರೆ ಅಜ್ಞಾನ. ಇನ್ನೂ ನಿಮಗೆ ತಿಳಿವಂಗ, ನಿಮ್ಮ ಹೊಟ್ಟೆಲಿ ಹುಟ್ಟಿದ ಮಗಳು ಅಷ್ಟೇ ಇನ್ನೊಬ್ಬರ ಮನೆಯಿಂದ ಸೊಸೆಯಾಗಿ ಬಂದಿರತಕ್ಕಂಥ ಹೆಣ್ಮಗಳನ್ನು ಅಷ್ಟೇ. ಇವರಿಬ್ಬರು ಒಂದೇ ಅಂತ ತಿಳ್ಕೊಂಡು ತ್ರಾಸ ಕೊಡಲಾರ್ದಂಗೆ ಅವ್ರನ್ನ ಪ್ರೀತಿ ಮಾಡಿದ್ರ ಜ್ಞಾನಿಗಳು. ಮತ್ತು ನನ್ನ ಮಗಳು ಶ್ರೇಷ್ಠ, ಬಂದಾಕಿ ಸೊಸೆ ಅದಳ ಕನಿಷ್ಠ, ಯಾಕೆ ಇನ್ನೊಬ್ಬರು ಮಗಳಲ್ಲ. ನನ್ನ ಮಗಳು 8ರ ತನ ಮಲಗಿದ್ರು ನಡೀತದ. ಸೊಸಿನ ಮಾತ್ರ 4ಕ್ಕೆ ಎಬ್ಬಸಕ್ಕೆ ಶುರು ಮಾಡೋದು. ಸೊಸಿ ಬ್ಯಾರೆ, ಮಗಳು ಬ್ಯಾರೆ ಅಂದ್ವಿ, ಅಜ್ಞಾನ.
ನೀನು ಸೊಸಿಯಲ್ಲ, ನೀನು ನನ್ನ ಮಗಳಿದ್ದಂಗೆ ಅಂದೇವಿ. ಜ್ಞಾನ ಎರಡು ಮಾಡೋದಲ್ಲ, ಭೇದ ಮಾಡೋದಲ್ಲ, ಒಂದೇ ಮಾಡೋದು. ಅಭೇದ ದೃಷ್ಟಿಯಿಂದ ನೋಡೋದು ಜಗತ್ತನ್ನು. ಜೀವ ಬೇರೆ ದೇವ ಬೇರೆ ಅಂತ ಅಂದೇವಿ, ಅಜ್ಞಾನ. ಜೀವ ದೇವ ಎರಡು ಒಂದೇ, ಆತ್ಮ ಪರಮಾತ್ಮ ಎರಡು ಒಂದೇ ಅನ್ನೋದು ಜ್ಞಾನ. ಅಭೇದ ದರ್ಶನಂ ಜ್ಞಾನಂ. ಇಂಥ ಜ್ಞಾನವನ್ನು ಅಲಂಕರಿಸಿಕೊಂಡು ನೀನು ಈ ಜಗತ್ತಿನೊಳಗೆ ಬದುಕಿದೆಯಾದರೆ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಮತ್ತೊಬ್ಬ ಸಿರಿವಂತರಾರೂ ಇಲ್ಲ, ಕೇಳ ಎಲೆ ಮನವಿ ಅಂತ ಅಲ್ಲಮರ. ಅನುಭಾವದ ನುಡಿ ಇದು ವಚನ. ಅದಕ್ಕೊಂದಿಷ್ಟು ಜ್ಞಾನ ಭಾಳ ಮಹತ್ವವಾದದ್ದು, ಜ್ಞಾನ ಶ್ರೇಷ್ಠವಾದದ್ದು. ಇದ ಮಾತು ಸರ್ವಜ್ಞನೂ ಕೂಡ ಹೇಳಿದಾನ. ಎಷ್ಟು ಚಲೋ ಹೇಳಿದಾನ. ಜ್ಞಾನದಿಂ ಮೇಲಿಲ್ಲ, ಶ್ವಾನದಿಂ ಕೀಳಿಲ್ಲ, ಭಾನುವಿನಿಂದಧಿಕ ಬೆಳಗಿಲ್ಲ ಜಗದೊಳಗೆ, ಜ್ಞಾನವೇ ಮಿಗಿಲೆಂದ ಸರ್ವಜ್ಞ. ಎಷ್ಟು ಚಲೋ ಮಾತು ಹೇಳಿದಾನ. ಜ್ಞಾನದಿಂ ಮೇಲಿಲ್ಲ, ಜ್ಞಾನಕ್ಕಿಂತಲೂ ಹಿರಿದಾದ ವಸ್ತು, ಶ್ರೇಷ್ಠವಾಗಿರತಕ್ಕಂಥ ಸಂಪತ್ತ ಪ್ರಪಂಚದೊಳಗೆ ಯಾವುದೂ ಇಲ್ಲ. ಶ್ವಾನದಿಂ ಕೀಳಿಲ್ಲ. ಶ್ವಾನ ಅಂದ್ರ ನಾಯಿ. ಅದಕ್ಕಿಂತ ಕೀಳು ಪ್ರಾಣಿ ಮತ್ತೊಂದಿಲ್ಲ. ಹೇಗಿಲ್ಲ ಗೊತ್ತದ ಏನು? ಈಗ ಸ್ಪರ್ಧೆ ಅಂತ ಏರ್ಪಾಟು ಮಾಡ್ತಾರೆ, ಕೇಳಿರಿಲ್ಲ? ಸ್ಪರ್ಧೆ, ಓಟದ ಸ್ಪರ್ಧೆ ಇರ್ತದ, ಆಟದೊಳಗೆ ಸ್ಪರ್ಧೆ ಇರ್ತದ. ಹಾಗೆ ಎತ್ತುಗಳು ಸ್ಪರ್ಧೆ ಇಟ್ಟಿರ್ತಾರೆ, ಜಾನುವಾರು ಸ್ಪರ್ಧೆ ಅಂತ ಮಾಡ್ತಾರೆ. ಹಾಗೆ ಒಬ್ಬರು ಶ್ವಾನ ಸ್ಪರ್ಧೆ ಅಂತ ಮಾಡಿದ್ರು. ಶ್ವಾನ ಸ್ಪರ್ಧೆ ಅಂದ್ರೆ ಯಾರ್ಯಾರು ಎಷ್ಟೆಷ್ಟು ನಾಯಿಯನ್ನು ದಷ್ಟಪುಷ್ಟವಾಗಿ ಬೆಳೆಸ್ಯಾರ, ಅವುಗಳನ್ನು ಸ್ವಚ್ಛಿಟ್ಟಾರ ಅಂತ ಒಂದು ಸ್ಪರ್ಧೆ ಏರ್ಪಾಟು ಮಾಡಿದ್ರು. ನೂರಾರು ನಾಯಿಗಳು ಬಂದಿದ್ವು ಸ್ಪರ್ಧೆಗೆ. ಅದರಾಗ ಒಬ್ಬ ಇಷ್ಟು ಚಲೋ ಜೋಪಾಸನ ಮಾಡಿದ್ನಲ್ಲ ನಾಯಿನ, ಒಂದು ದಿವಸ ಹಾಲು ಉಂಡಿಲ್ಲ. ಲೀಟ್ರ್ಗಟ್ಲೆ ಖರೀದಿ ಮಾಡಿ ಹಾಲು ತೊಗೊಂಡು ಬಂದು ನಾಯಿಗೆ ಕುಡಿಸಿದ. ಅಷ್ಟು ಪ್ರೀತಿ ಇದ್ದ ನಾಯಿ ಮೇಲೆ. ಬ್ರೆಡ್ ತಿನ್ನಿಸೋದೇನು, ಬಿಸ್ಕಟ್ ತಿನ್ನಿಸೋದೇನು, ಏನೆಲ್ಲ ತಿನ್ನಿಸಿ 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 ಅದು ದಷ್ಟಪುಷ್ಟವಾಗಿ ಬೆಳೆದಿತ್ತು. ಕೊನೆಗೆ ಹೇಗೆ ನಿರ್ಣಾಯಕರು ನೂರಾರು ನಾಯಿಗಳನ್ನು ನೋಡ್ಕೋತ ತಿರುಗಾಡಿ ಬಂದರು. ಕೊನೆಗೆ ನಿರ್ಣಯ ಮಾಡಿದರು, ಇದು ಏನದಲ್ಲ ನಾಯಿ, ಇದ ಭಾಳ ಶ್ರೇಷ್ಠದ, ಇದ ದಷ್ಟಪುಷ್ಟದ, ಇದ ಶಕ್ತಿಶಾಲಿದ ಅಂತ ತಿಳ್ಕೊಂಡು ಅದಕ್ಕೇನು ಮಾಡಿದ್ರು ಅವರು? ಪ್ರಶಸ್ತಿ ಕೊಟ್ಟರು. 1,00,000 ರೂಪಾಯಿ ಪ್ರಶಸ್ತಿ ಕೊಟ್ಟರು ನಾಯಿಗೆ. ಅವ ನಾಯಿ ಮಾಲೀಕ ಇದ್ನಲ್ಲ, ನೂರಾರು ನಾಯಿಗಳ ಮಧ್ಯದೊಳಗೆ ನಂದ ಪ್ರಥಮ ಸ್ಥಾನ ಪಡೆದದ, ನಂದಕ ಪ್ರಶಸ್ತಿ ಸಿಕ್ಕದ. ಇದನ್ನು ಊರಾಗ ಹಂಗೆ ತೊಗೊಂಡು ಹೋಗೋದು ಬೇಡ, ಮೆರವಣಿಗೆ ಮಾಡ್ಕೋತ ತೊಗೊಂಡು ಹೋಗೋಣಂತ ಅವನ ತಲೆಯಾಗ ಬಂತು. ಆ ನಾಯಿನ ಹಂಗೆ ಮೆರವಣಿಗೆ ಮಾಡೋದಲ್ಲ, ನಾಯಿನ ಶೃಂಗಾರ ಮಾಡೋದು, ಅಲಂಕಾರ ಮಾಡೋದು, ಪಲ್ಲಕ್ಕಿ ಮೇಲೆ ಕೂಡಿಸೋದು ಅದನ್ನು ನಾಯಿನ. ಆ ಬಳಿಕ ಆರತಿ ಮಾಡೋರಿಗೆ ಹೇಳೋದು ಮುತ್ತೈದೆಯರಿಗೆ, ಆ ಬಳಿಕ ವಾಲಗ ಊದಿಸೋರಿಗೆ, ವಾದ್ಯಗೋಷ್ಠಿಗೆ ಹೇಳೋದು. 1,00,000 ರೂಪಾಯಿನ ಗೆದ್ದಿತ್ತಲ್ಲ ನಾಯಿ, 50,000 ಬರೀ ಮೆರವಣಿಗೆಗೆ ಹೋಗಲಿ ಅಂತ ತಿಳ್ಕೊಂಡು ಹೀಗೆ ಭಾವಿಸಿಕೊಂಡು ಊರಾಗ ಡಂಗುರ ಸಾರಿಸಿದ, ಪಲ್ಲಕ್ಕಿ ತರಿಸಿದ, ಅಲಂಕಾರ ಮಾಡಿದ, ನಾಯಿಗೂ ಶೃಂಗಾರ ಮಾಡಿದ. ಆ ಪಲ್ಲಕ್ಕ್ಯಾಗ ನಾಯಿ ಕೂಡಿಸಿದ, ನಾಯಿ ಏರಿಸಿ ಹಿಂದೆ ಮುತ್ತೈದೆಯವರು ಆರತಿ ಹಿಡ್ದಾರ, ಮುಂದೆ ಊದವರು, ಬಾರಿಸೋರು, ಭಜನೆ ಮಾಡೋರು ಎಲ್ಲರೂ ಅದರ. ಜಾತ್ರೆ ನಡೆದಂಗೆ ನಡೆದೈತಿ ಮೆರವಣಿಗೆ. ಯಾರ್ದು? ಲಗ್ನದಾಗ ನಿಮ್ಮದಂತ ತಿಳ್ಕೊಂಡ್ರಿ. ಇದು ಅದರದ್ದು ನಡೆದಿತ್ತು. ಎಲ್ಲರೂ ನಮ್ಮೂರು ಮಾಲೀಕ ನಾಯಿ 1,00,000 ರೂಪಾಯಿ ಗೆದ್ದೈತಿ ಅಂದ ಬಳಿಕ ನಮ್ಮ ಓಣ್ಯಾಗನೂ ಹೋಗ್ಬೇಕದು ಮೆರವಣಿಗೆ ಅಂತ ಎಲ್ಲರೂ ಅಪೇಕ್ಷೆ ಪಟ್ಟರು, ಬಯಸಿದ್ರು. ಎಲ್ಲ ಊರಾಗ ಮೆರವಣಿಗೆ ಮಾಡ್ಕೋತ ಬಂದರು.
ಈಗ ಊರು ಬಿಟ್ಟು ಹೊಸ ಪ್ಲಾಟ್ ಅಂತ ಆಗಿರೋದಿಲ್ಲ ನಗರಗಳು. ಅಲ್ಲೊಂದು ಊರು ಹೊರಗೆ ನಗರ ಇತ್ತು. ಎಲ್ಲ ಕಡೆಗಿನ ಹೋಗಿರಿ, ನಮ್ಮ ಕಡೆಗಿನ ಬರ್ರಿ, ನಾವು ಸ್ವಾಗತ ಮಾಡ್ತೀವಿ. ಯಾರನ್ನ ನಾವು ಸ್ವಾಗತ ಮಾಡ್ತೀವಿ, ನೀರು ಹಾಕ್ತೀವಿ, ಊದುಬತ್ತಿ ಬೆಳಗ್ತೀವಿ, ಕಾಯಿ ಕರ್ಪೂರ ಹೊಡಿತೀವಿ ಅಂತೆಲ್ಲರೂ ಅಪೇಕ್ಷೆ ಪಟ್ಟರು. ಕೊನೆಗೆ ಊರು ಹೊರಗೆ ಅದು ಇತ್ತಲ್ಲ ಪ್ಲಾಟು, ಹೊಸ ಮನೆಗಳು, ಅಲ್ಲಿ ಮೆರವಣಿಗೆ ಬಂತು. ಅಷ್ಟೊತ್ತಿಗೆ ಸಮೀಪದೊಳಗೆ ಸ್ಮಶಾನ ಇತ್ತು. ಆ ದಿಕ್ಕಿನಿಂದ ಗಾಳಿ ಬೀಸ್ತಿತ್ತು. ನಾಯಿಗೆ ಒಂದು ಎಲುವಿನ ತುಂಡಿನ ವಾಸನೆ ಬಂತು. ಅಲ್ಲಿ ತನಕ ಮಸ್ತ್ ನಡೆದದ ಮೆರವಣಿಗೆ. ಶೃಂಗಾರ ಮಾಡ್ಯಾರ, ಪಲ್ಲಕ್ಕಿ ಮ್ಯಾಲ ಕುಡಿಸ್ಯಾರ, ಆರತಿ ಹಿಡ್ದಾರ, ಮುಂದೆ ವಾದ್ಯಗೋಷ್ಠಿ ನಡೆಸ್ಯಾರ. ಯಾವಾಗ ಎಲುವಿನ ತುಂಡಿನ ವಾಸನೆ ಬಂತು, ಮಾಲೀಕನ್ನೂ ಮರಿತು, ಆರತಿ ಮಾಡೋರ್ನೂ ಮರಿತು, ಊದವರು ಬಾರಿಸೋರ್ನೂ ಮರಿತು, ಎಲ್ಲರನ್ನು ಬಿಟ್ಟಿತು. ಏನು ಎಲುವಿನ ತುಂಡಿನ ವಾಸನೆಗೆ ಜಿಗಿದು ಹೋಯ್ತು. ಹೋದ ನಾಯಿ ಇನ್ನೂ ಬಂದಿಲ್ಲದು. ಮತ್ತು ನೀವು ಹಿಡ್ಕೊಂಡು ಬರಕ್ಕೆ ಹೋಗಿರಿ, ಮಾಲೀಕನಿಗೆ ಸಿಕ್ಕಿಲ್ಲ, ನಿಮಗೆ ಸಿಗುತ್ತದೇನ? ಅವ ಮತ್ತೊಂದು ನಾಯಿ ತಗೊಂಡು ಬಂದಾನ, ಹೋಯ್ತದು. ಹೇಳೋ ಉದ್ದೇಶ, ಶ್ವಾನದಿಂ ಕೀಳಿಲ್ಲ. ಒಂದು ವಾಸನೆ ಬಂತಂದ್ರೆ ಯಾ ಮಾಲೀಕನೂ ನೋಡೋದಿಲ್ಲ, ಯಾರನ್ನೂ ನೋಡೋದಿಲ್ಲ, ಹೋಗಿ ಬಿಡ್ತದೆ. ಶ್ವಾನದಿಂ ಕೀಳಿಲ್ಲ. ಭಾನುವಿನಿಂದ ಅಧಿಕ ಬೆಳಗಿಲ್ಲ ಜಗದೊಳಗೆ. ಲಕ್ಷ ದೀಪೋತ್ಸವ ಅಂತ ಮಾಡೋದಿಲ್ಲೇನು? ಮಾಡ್ತೀವಿ. ಲಕ್ಷ ದೀಪ ಬೆಳಗುತ್ತಿರ್ತಾವು. ನಾವು ಲಕ್ಷ ದೀಪ ಬೆಳಗಿಸ್ತೀವಿ, ದೇವರು ಒಂದೇ ದೀಪ ಬೆಳಗಿಸ್ತಾನ. ದೇವರು ಬೆಳಗುವ ದೀಪ ಸೂರ್ಯ ದೀಪ, ನಾವು ಬೆಳಗೋದು ಎಣ್ಣೆ ದೀಪ. ನಾವು ಲಕ್ಷ ದೀಪ ಹೊತ್ತಿಸಿದ್ರೇನಾಯಿತು, ಕೋಟಿ ದೀಪ ಹೊತ್ತಿಸಿದ್ರೇನಾಯಿತು, ದೇವನ ಸೂರ್ಯನ ದೀಪಕ್ಕೆ ಸರಿ ಆಗ್ತವೇನು? ಸಮಾನವಾಗಿ ಬೆಳಗುತ್ತವೇನು? ದೇವ ದೀಪಕ್ಕೆ ಈ ಜೀವ ದೀಪ ಎಷ್ಟೋ ದೀಪಗಳನ್ನು ಹೊತ್ತಿಸಿದ್ರೂ ಸರಿ ಅದರಷ್ಟು ಬೆಳಕು ಕೊಡೋಕೆ ಸಾಧ್ಯ ಇಲ್ಲ. ಅದಕ್ಕೆ ಸಮಾನವಾಗಿ ಬೆಳಗುವಂಥ ಪ್ರಕಾಶ ಈ ದೀಪದೊಳಗೆ ಇರುವುದಿಲ್ಲ. ಆದ್ದರಿಂದಲೇ ಭಾನುವಿನ ಇಂದ ಅಧಿಕ ಮತ್ತೊಂದು ಬೆಳಕಿಲ್ಲ ಜಗತ್ತಿನೊಳಗೆ. ಹಾಗೆ ಜ್ಞಾನಕ್ಕೆ ಮಿಗಿಲಾದದ್ದು ಏನೂ ಇಲ್ಲ ಕಾಣ, ಸರ್ವಜ್ಞ. ಎಷ್ಟು ಚಲೋ ಮಾತು ಹೇಳ್ಯಾರ. ಆದ್ದರಿಂದ ಜ್ಞಾನ ಭಾಳ ಮುಖ್ಯ. ಇಂಥ ಜ್ಞಾನದೊಳಗೆ ಎರಡು ಪ್ರಕಾರ, ಒಂದು ಪ್ರಪಂಚದ ಜ್ಞಾನ, ಒಂದು ಪರಮಾರ್ಥ ಜ್ಞಾನ. ಪ್ರಪಂಚದ ಜ್ಞಾನ ಅಂದ್ರೆ ನಮ್ಮ ಸುತ್ತಮುತ್ತ ವಸ್ತುಗಳು ಇರ್ತಾವಲ್ಲ, ಆ ವಸ್ತುವಿನ ಜ್ಞಾನ ಆಯಿತು ಪ್ರಪಂಚದ ಜ್ಞಾನ. ಈ ಪ್ರಪಂಚ ಏನು ಸೃಷ್ಟಿ ಆಗ್ಯದಲ್ಲ, ಯಾರು ಸೃಷ್ಟಿ ಮಾಡಿದ್ರು, ಯಾವುದರಿಂದ ಇದು ಹೊರಹೊಮ್ಮ್ಯದ, ಯಾವುದರಿಂದ ಈ ಜಗತ್ತು ಉದಯ ಆಗ್ಯದ, ಆ ಸತ್ಯವನ್ನು, ಜಗತ್ತಿನ ಹಿಂದಿರುವಂತಹ ಸತ್ಯವನ್ನು ತಿಳ್ಕೊಂಡೀವಿ ಅಂದ್ರೆ ಅದಕ್ಕೆ ಪರಮಾರ್ಥ ಜ್ಞಾನ ಅಂತ ಕರೀತಾರೆ. ಈಗೊಂದು ಹೂವದ, ಆ ಹೂವಿನ ಬಣ್ಣ, ಆ ಹೂವಿನ ಹೆಸರು, ಆ ಹೂವಿನಲ್ಲಿರ್ತಕ್ಕಂಥ ಎಸಳ, ಅದರ ಸುವಾಸ, ಅದರ ರಚನೆ, ಅದರ ವಿನ್ಯಾಸ, ಇವು ಎಲ್ಲವುಗಳನ್ನು ನಾವು ತಿಳ್ಕೊಂಡೇವಿ ಅಂದ್ರೆ ಪ್ರಪಂಚದ ಜ್ಞಾನ. ಈಗ ಒಬ್ಬ ರೈತ ಇರ್ತಾನ, ಇದು ಕೆಂಪು ಮಣ್ಣ, ಇದು ಕಪ್ಪು ಮಣ್ಣ, ಕಪ್ಪಿನೊಳಗೆ ಇದ ಬೀಜನ ಬಿತ್ತಬೇಕು, ಕೆಂಪು ಮಣ್ಣಿಗೆ ಇದ ಬೀಜನ ಬಿತ್ತಬೇಕು ಅಂದ್ರೆ ಸರಿಯಾದ ಫಸಲು ಬರ್ತದೆ, ಬೆಳೆ ಬರ್ತದೆ ಅನ್ನೋದು ಇವೆಲ್ಲ ಸುತ್ತಮುತ್ತ ಇರತಕ್ಕಂಥ ವಸ್ತುಗಳ ಜ್ಞಾನ. ಇದಕ್ಕೆ ಪ್ರಪಂಚದ ಜ್ಞಾನ ಅಂತ ಕರೀತಾರ. ಆದರೆ ಇದ್ರ ಹಿಂದೆ ಒಂದದಲ್ಲ, ಕಾಣದೇ ಇರತಕ್ಕಂಥ ಪರಮ ಸತ್ಯ, ಪರಂಜ್ಯೋತಿ, ಪರಮತತ್ವ, ಆ ಜ್ಞಾನ ನಿನಗೆ ಆಯಿತು ಅಂದ್ರೆ ಅದಕ್ಕೆ ಪರಮಾರ್ಥ ಜ್ಞಾನ ಅಂತ ಕರೀತಾರ. ವಿಚಿತ್ರ ಏನಂದ್ರೆ
ಪರಮಾರ್ಥ ಜ್ಞಾನ ತಿಳ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಬುದ್ಧ ರಾಜವೈಭೋಗವನ್ನು ಬಿಟ್ಟ, ಬಸವ 8 ವರ್ಷಕ್ಕೆ ಮನಿ ಬಿಟ್ಟ, ಮಹಾವೀರ, ಜ್ಞಾನೇಶ್ವರ ಎಲ್ಲ ಸಂತ ಮಹಂತರು ಏನು ಮಾಡಿದರು? ಮನೆ ಮಾರನ್ನು ತೊರೆದ್ರು, ಸಕಲ ಐಶ್ವರ್ಯವನ್ನು ಬಿಟ್ಟರು, ತಂದೆ ತಾಯಿ ಬಂಧು ಬಾಂಧವರು ಏನೆಲ್ಲ ತ್ಯಾಗ ಮಾಡಿ ಆ ಪರಮಾರ್ಥ ಜ್ಞಾನವನ್ನು ಪಡೆದುಕೊಂಡು ಪುನೀತರಾದರಲ್ಲ. ಹಾಗೆ ನಾವು ಒಂದಿಷ್ಟು ತ್ಯಾಗ ಮಾಡಬೇಕಾಗ್ತದ. ಅದು ಸುಲಭದ ಮಾತಲ್ಲ, ಎಲ್ಲರಿಗೂ ದೊರೆಯುವ ಮಾತಲ್ಲ. ಈಗ ಅಪ್ಪಗಳು ಅದೇ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕಾಗಿ ಅವರು ಸಹಿತ ಏನು ಮಾಡಿದರು? 7-8 ವರ್ಷಕ್ಕೆ ಮನಿ ಮಾರಿಬಿಟ್ರು. ಮಲ್ಲಿಕಾರ್ಜುನ ಅಪ್ಪಗಳು ಬೆನ್ನು ಹತ್ತಿದ್ರು, ಗುರುವಿನ ಸೇವಾ ಮಾಡಿದರು, ಗುರುವಿನಲ್ಲಿರ್ತಕ್ಕಂಥ ಎಲ್ಲ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿದರು, ತನು ಮನ ಭಾವ ಗುರುವಿಗಾಗಿ ಸಮರ್ಪಣೆ ಮಾಡಿಕೊಂಡರು, ಗುರುವಿನಲ್ಲಿ ಇರತಕ್ಕಂಥ ಜ್ಞಾನ ಸಂಪತ್ತನ್ನು ಪಡೆದುಕೊಂಡು ಅವರು ಜಗತ್ತಿನೊಳಗೆ ಜ್ಞಾನ ಯೋಗಿಗಳಾಗಿ ಬೆಳೆದ್ರಲ್ಲ ಜಗತ್ತಿನೊಳಗೆ. ಹಾಗೆ ಒಂದಿಷ್ಟು ತ್ಯಾಗ ಮಾಡಬೇಕಾಗತ್ತದೆ. ಯಾವ ವಯಸ್ಸಿನೊಳಗೆ ಮಸ್ತಾಗಿ ಉಂಡು ಉಟ್ಟು ನಡಿಬೇಕಾಗಿತ್ತೋ ಆ ವಯಸ್ಸಿನೊಳಗೆ ಎಲ್ಲ ತ್ಯಾಗ ಮಾಡಿದ್ರಲ್ಲ. ಆದ್ದರಿಂದಲೇ ಜ್ಞಾನಿಗಳಾಗಕ್ಕೆ ಬರ್ತದ, ಸುಮ್ಮ ಬರ್ತದೆ. ಏನು ಪರಮಾರ್ಥ ಜ್ಞಾನ ಅಂದ್ರೆ. ಆದರೆ ಕೆಲವರಿಗೆ ಪ್ರಪಂಚದ ಜ್ಞಾನನೇ ಇರೋದಿಲ್ಲ, ಇನ್ನು ಪರಮಾರ್ಥದ್ದು ಬಿಡ್ರಿ, ದೂರಿನ ಮಾತದು, ಎಲ್ಲರಿಗೂ ಸುಲಭದ ಮಾತಲ್ಲ. ನಮ್ಮ ಸುತ್ತಮುತ್ತ ಇರತಕ್ಕಂಥ ವಸ್ತುಗಳ ಬಗೆಗಿನ, ಘಟನೆಗಳ ಬಗೆಗೆ, ಸಂಗತಿಗಳ ಬಗೆಗೆ ಎಷ್ಟೋ ಜನಗಳಿಗೆ ಜ್ಞಾನ ಇರೋದಿಲ್ಲ. ಆದರೆ ನಾವು ಕಂಡಾಪಟ್ಟಿ ಕಲಿತಿರ್ತೀವಿ, ಆದರೆ ಜ್ಞಾನ ಇರೋದಿಲ್ಲ. ಒಂದು ಮದುವೆ ನಡೆದಿತ್ತು, ಸಿರಿವಂತರ ಮದುವೆ ನಡೆದಿತ್ತು. ಮದುವೆಗೆ ಎಂತೆಂಥವ್ರು ಹೋಗಿದ್ರು ಅಂದ್ರೆ ಕಲಿತವ್ರು ಹೋಗಿದ್ರಲ್ಲಿ, ಕಲೀಲಾರ್ದವ್ರು ಒಬ್ಬರು ಇದ್ದಿದ್ದಿಲ್ಲ. ಡಾಕ್ಟ್ರು, ಎಂಜಿನಿಯರು, ವಕೀಲರು, ಪೊಲೀಸರು, ಬರೀ ಇಂಥವ್ರು ಹೋಗಿದ್ರು ಆ ಮದುವೆಗೆ. ಈಗ ಭಾಳ ಕಲಿತವ್ರ ತಲೆಗೆ ಏನಿರ್ತದ? ನನ್ನಟ್ಟು ಶಾಣೆ ಯಾರೂ ಇಲ್ಲ, ಎಲ್ಲರಿಗಿಂತನೂ ನಾನು ಭಾಳ ಕಲಿತೀನಿ, ಭಾಳ ತಿಳ್ಕೊಂಡಿನಿ ಅಂತ ಹಿಂಗಿರ್ತದ ಎಲ್ಲರ ಬಳಿ, ಎಲ್ಲ ಕೆಲವ್ರ ಬಳಿ ಇರ್ತದ. ಆದರೆ ಇಲ್ಲಿ ಲಗ್ನಕ್ಕೆ ಬಂದಿದ್ರಲ್ಲ ಅವ್ರ ಬಳಿ ಇತ್ತದು. ಅಲ್ಲಿ 4-6 ಜನ ಅಕ್ಷತೆ ಹಾಕಿ ಬೇಗ ಊಟ ಮುಗಿಸ್ಕೊಂಡು ಮರಳಿ ಹೋಗ್ಬೇಕಂತ ತಿಳ್ಕೊಂಡು, ಊಟ ಆದ ಬಳಿಕ ಅವು ಸಿಂಕ್ ಅಂತಿರ್ತಾವಲ್ಲ, ಕೈ ತೊಳ್ಕೊಳ್ಳು, ಅಲ್ಲಿ ನಲ್ಲಿಗಳಿದ್ದು, 2 ಥರದ ನಲ್ಲಿಗಳಿದ್ದು. ಇದು ಕೈ ತೊಳೆಯುವ ನೀರಂತ ಬರೆದಿತ್ತು, ಬೋರ್ಡ್ ಹಾಕಿದ್ರು. ಇದು ಕುಡಿಯುವ ನೀರಂತ ಬೋರ್ಡ್ ಹಾಕಿರೋದಿಲ್ಲ, ಹಂಗೆ ಬೋರ್ಡ್ ಹಾಕಿದ್ರು. ಇದು ಕೈ ತೊಳೆಯುವ ನೀರು, ಇದು ಕುಡಿಯುವ ನೀರಂತ ಬೋರ್ಡ್ ಹಾಕಿದ್ರು. ಅಲ್ಲಿ ಈ ಡಾಕ್ಟ್ರ, ಇಂಜಿನಿಯರ ಏನು ಕಲ್ತವ್ರು ಇದ್ರಲ್ಲ, ಮದುವೆಗೆ ಬಂದಿದ್ರಲ್ಲ, ಅವರು ಮತ್ತು ಶಾಣ್ಯರು ಓದ್ಕೊಂಡವರು ಅವರು ಬೋರ್ಡ್ ನೋಡಿದರು. ಇದು ಕೈ ತೊಳೆಯುವ ನೀರಂದಲ್ಲೇ ಕೈ ತೊಳಿತಿದ್ರು. ಕುಡಿಯೋ ನೀರಂತ ಇನ್ನೊಂದು ಕಡೆಗೆ ಬೋರ್ಡ್ ಇತ್ತಲ್ಲ, ಅಲ್ಲಿ ಒಬ್ಬ ಹುಡುಗ ಕೈ ತೊಳೆಯಕತ್ತಿದ್ದ. ಕುಡಿಬೇಕಾಗಿತ್ತು ಹುಡುಗ, ಕೈ ತೊಳಿತಿದ್ದ. ಇವರು ಇಲ್ಲಿ ಕೈ ತೊಳೆಯುವಲ್ಲೇ ಕೈನ ತೊಳಿತಿದ್ರು. ಇವರು ಬಲ್ಲವರು, ತಿಳ್ಕೊಂಡವರು ಕೈ ತೊಳಿತಿದ್ರು, ಬೋರ್ಡ ಓದಿದ್ರು. ಹುಡುಗನಿಗೆ ಬೋರ್ಡ್ ಓದಾಕ ಬಂದಿದ್ದಿಲ್ಲ, ಅದು ಕುಡಿಯೋ ನೀರಿದ್ದಲ್ಲಿ ಅವ ಕೈ ತೊಳೆಯಕತ್ತಿದ್ದ. ಆ ಹುಡುಗನಿಗೆ ಇವರು ಕೇಳಿದ್ರು ಕಲಿತವ್ರು, ಅಲ್ಲೋ ನೀ ಹುಚ್ಚದಿದೆ ಶಾಣೆದಿದೆ, ಅಲ್ಲಿ ಬೋರ್ಡ್ ಬರೆದು ಹಾಕ್ಯಾರಪ್ಪ, ಕುಡಿಯೋ ನೀರಂತ ಬೋರ್ಡ್ ಬರೆದು ಹಾಕ್ಯಾರ, ಅವು ಕುಡಿಯಾಕಷ್ಟ ಬಳಸ್ಬೇಕು, ನೀ ಕೈ ತೊಳೆಯಾಕತ್ತಿದಲ್ಲ, ಸ್ವಲ್ಪರ ಬುದ್ಧಿ ಅದ ಏನು ಅಂತ ಹುಡುಗನಿಗೆ ಬೈದ್ರು. ಹುಡುಗಂದ, ನನಗೆ ಬುದ್ಧಿ ಐತಿ ನಿಮಗಿಲ್ಲ ಅಂದವ. ಇವ್ರಿಗೆ ಆಶ್ಚರ್ಯ ಆಯ್ತು, ಯಾಕೆ ಬಲ್ಲವರು, ತಿಳ್ಕೊಂಡವರು, ಬೋರ್ಡ್ ಓದಾಕ ಬಂದವರು, ನಮಗೆ ಹೆಂಗಿಲ್ಲ ಅಂತ ಅವರು ಕೇಳಿದರು. ಆವಾಗ ಮತ್ತೆ ನನಗೆ ಯಾಕಿಲ್ಲ ಅಂದ್ರಿ ನೀವು ಅಂತ ಇವರು ಕೇಳಿದರು. ಅವಾಗ ಅವರಂದ್ರು, ನೋಡು ಅಲ್ಲಿ ಬೋರ್ಡ ಬರೆದಾರ, ಇಲ್ಲಿ ಬೋರ್ಡ್ ಬರೆದಾರ, ಇಲ್ಲಿ ಕೈ ತೊಳೆಯೋದಂತ ಬರೆದಾರ, ನಾವು ಕೈ ತೊಳೆಯಾಕತ್ತೀವಿ.
ಅಲ್ಲಿ ಕುಡಿಯೋದಂತ ಬರ್ದಾರ, ಅವನು ಕುಡಿಯೋಕೆ ಕಷ್ಟ ಬಳಸ್ಬೇಕು, ಇವನು ಕೈ ತೊಳೆಯೋಕೆ ಕಷ್ಟ ಬಳಸ್ಬೇಕು. ನೀ ಏನು ಮಾಡಾಕತ್ತಿದಿ? ಕುಡಿಯೋ ಬೋರ್ಡಿನ ಮುಂದೆ ಕೈ ತೊಳೆಯಾಕತ್ತಿದಿ. ಅದಕ್ಕೆ ನಿನಗೆ ಬುದ್ಧಿಲ್ಲ ಅಂತ ಅವ್ರು ಹೇಳಿದರು. ಇವ ಹುಡುಗಂದ, ನನಗೆ ಅದ, ನಿಮಗಿಲ್ಲ. ನಾನು ಶಾಲೆ ಕಲಿತಿಲ್ಲ, ನನಗೆ ಬೋರ್ಡ್ ಓದಾಕ ಬರೋದಿಲ್ಲ. ನಿಮ್ಮಂಗೆ ನಾನೇನು ಕಂಡಪಟ್ಟಿ ಡಿಗ್ರಿ ಮುಗಿಸಿಲ್ಲ, ಶಾಲೆ ಕಟ್ಟಿನ ಹತ್ತಿಲ್ಲ, ಆದರೂ ನನಗಿದ್ದಷ್ಟು ಬುದ್ಧಿ ನಿಮಗಿಲ್ಲ ಅಂದವ. ಇವರಿಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ. ಅದ ಇಲ್ಲ ಅಂತಿದೆಲ್ಲ, ಹೇಗಿಲ್ಲ ಅಂತ ಅವರು ಕೇಳಿದರು. ಆವಾಗ ಹುಡುಗ ಹೇಳಿದ, ನೀವೇನು ಭಾಳ ಕಲಿತೀನಿ ಅಂತ ಶಾಣೆತನ ತೋರಿಸ್ಬೇಡ್ರಿ. ನಾನು ಈಗೇನು ಬಂದಿರಲ್ಲ ಕಲ್ಯಾಣ ಮಂಟಪಕ್ಕೆ, ಲಗ್ನಕ್ಕೆ, ಇದ ಕಲ್ಯಾಣ ಮಂಟಪದೊಳಗೆ ನಾನು ಸೇವಾ ಮಾಡ್ತೀನಿ, ಕೆಲಸ ಮಾಡ್ತೀನಿ. ಅದಕ್ಕೆ ಕುಡಿಯೋ ನೀರಿನ ಬೋರ್ಡ್ ಬೇರೆ ಇರಬಹುದು, ಕೈ ತೊಳೆಯೋ ನೀರಿನ ಬೋರ್ಡ್ ಬೇರೆ ಇರಬಹುದು. ಆದ್ರೆ ಇವು ಎರಡೂ ನಲ್ಯಾಗ ಬರೋ ನೀರು ಮ್ಯಾಲ ಸಿಂಟೆಕ್ಸ್ ಒಂದ ಐತಿ ಅಂದವ. ಬೋರ್ಡು ನೋಡಿದ್ರೆ ಶಾಣ್ಯಾರಲ್ಲ, ಸಿಂಟೆಕ್ಸ್ ನೋಡ್ಬೇಕು ಮ್ಯಾಲ. ಎರಡಕ್ಕೂ ನೀರು ಒಂದ ಬರ್ತದ ಅಂದವ. ಮತ್ತೀಗ ಯಾರು ಶಾಣ್ಯಾರು? ಹೇಳೋ ಉದ್ದೇಶ, ಇಟ್ಟು ಜ್ಞಾನ ನಮ್ಮ ಸುತ್ತಮುತ್ತ ಅದ ವಸ್ತು, ಇದರ ಜ್ಞಾನನ ಇರೋದಿಲ್ಲ, ಇನ್ನು ಅದರ ಜ್ಞಾನ ಆಗಬೇಕಲ್ಲ. ಕಾಣದೇ ಇರತಕ್ಕಂಥ ಸತ್ಯದ ಜ್ಞಾನ ಆಗ್ಬೇಕಲ್ಲ. ಅದಕ್ಕೊಂದಿಷ್ಟು ಕಷ್ಟಪಡಬೇಕು, ಶ್ರಮ ಪಡಬೇಕು. ನಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ, ಕುಂಬಳಕಾಯಿ ಬಳ್ಳಿಲಿಟ್ಟನು. ನಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ, ಕುಂಬಳಕಾಯಿ ಬಳ್ಳಿಲಿಟ್ಟನು. ಹೂವನ್ನು ಕಾಯಿ ಕೊಟ್ಟು ಜಗಳವಾಡ ಬುದ್ಧಿ ಕೊಟ್ಟು ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕತ್ತಲಲ್ಲಿ ನ್ಯಾಯವಿಟ್ಟನು ನಮ್ಮ ಶಿವ, ಕಣ್ಣುಗಳ ಕಟ್ಟಿಬಿಟ್ಟನು. ಕತ್ತಲಲ್ಲಿ ನ್ಯಾಯವಿಟ್ಟನು ನಮ್ಮ ಶಿವ, ಕಣ್ಣುಗಳ ಕಟ್ಟಿಬಿಟ್ಟನು. ನ್ಯಾಯ ನೀತಿಗಾಗಿ ತಲೆಯ ಚಚ್ಚಿಕೊಳ್ಳಿರೆಂದು ಹೇಳಿ ಕಾಣದಂತೆ ಶಿವ, ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಲೋ ಮಗ, ನನಗೆ ಕುರುಡನ್ ನೋಡ್ದಾಗೆಲ್ಲ ಸ್ಮಶಾನ ನೆನಪಾಗುತ್ತೆ ಕಣೋ. ಕುರುಡ್ರಿಗೂ ಸ್ಮಶಾನಕ್ಕೂ ಏನೋ ಸಂಬಂಧ? ಎಂದು ಹೇಳಿತು ಬದುಕಲು ಬಿಡಿ ನನ್ನನ್ನು, ಕಣ್ಣೊಂದು ಹೇಳಿತು ಬದುಕಲು ಬಿಡಿ ನನ್ನನ್ನು. ಸುಟ್ಟು ಬೂದಿ ಮಾಡದಿರಿ, ಮಣ್ಣಿಗಾಕಿ ಮುಚ್ಚದಿರಿ. ಸುಟ್ಟು ಬೂದಿ ಮಾಡದಿರಿ, ಮಣ್ಣಿಗಾಕಿ ಮುಚ್ಚದಿರಿ, ಮಣ್ಣಿಗಾಕಿ ಮುಚ್ಚದಿರಿ. ನಿನ್ನ ಪಯಣ ಮುಗಿದೆಂದು ಆರಿಸದಿರು ದೀಪವನಿ, ಬೆಳಕಿದ್ದು ಕತ್ತಲೆಯಲ್ಲಿ ಸಾಗುವ ಜೀವಕ್ಕೆ ದೀಪವಿಟ್ಟು ಮುಂದೆ ಸಾಗು ನೀ. ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ ಎರಡು ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ ಎರಡು ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ
ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ಅಂದ್ರೆ ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ.